ಹಾಯ್ ಫ್ರೆಂಡ್ಸ್, ಬಿಸಿ ಬಿಸಿ ಹಲಸಿನ ಹಣ್ಣು ಕಡುಬನ್ನು ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಇದನ್ನು ಹೇಗೆ ಮಾಡಿದ್ದೀವಿ ಅಂತ ಈಗ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಲಸಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದು ಹಲಸಿನ ಹಣ್ಣು ನಾವು ಫ್ರೀಝರ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಫ್ರೀಝರ್ಲಿ ಒಂದು ಪಾತ್ರೆಯಲ್ಲಿ ಅದನ್ನು ತೆಗಿಬೇಕು ಅಂದರೆ ಚಾಕುದಲ್ಲೇ ಕಟ್ ಮಾಡಬೇಕಾಗ್ತದೆ. ಕಟ್ ಮಾಡಿ ಬೇಗ ತೆಕ್ಕೊಳ್ಬೋದು. ನಾವು ಪೀಸ್ ಮಾಡಿ ತೆಕ್ಕೊಳ್ಬೋದು. ನೋಡಿ, ಇಲ್ಲಿ ಪೀಸ್ ಮಾಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ನೀರಾಗಿದೆ. ಹಾಗೆ ಇದನ್ನು ಮಿಕ್ಸರಲ್ಲಿ ನುಣ್ಣಗೆ ಬೀಸಿಟ್ಕೊಳ್ಬೇಕು. ಈಗ ಇದು ಅಕ್ಕಿ ಕಡಿ. ಈ ಅಕ್ಕಿ ಕಡಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಾವು ಮಿಕ್ಸಿನಲ್ಲೇ ಒಡೆದು ಕಡಿ ಮಾಡಿ ಕ್ಲೀನ್ ಮಾಡಿ ಮತ್ತೊಂದು ಸಾರಿ ಸಾಣಿಸಿ ಅದರೊಳಗಿರೋ ಪೌಡ್ರ್ ಅಂಶ ಎಲ್ಲ ತೆಕ್ಕೊಳ್ಬೇಕು. ಇಲ್ಲಾಂದರೆ ಕಡುಬು ಒಂಥರ ಮೇಣ ಆಗಿಬಿಡುತ್ತೆ. ನೋಡಿ, ಇದರಲ್ಲಿ ಹಿಟ್ಟಿನ ಅಂಶನೇ ಇಲ್ಲ, ಬರೀ ಕಡಿ ಮಾತ್ರ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೀಗೆ ಚೆನ್ನಾಗಿ ಮಾಡಿಟ್ಕೊಂಡ್ರೆ ಕಡುಬು ತುಂಬಾ ಉದುರಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಈ ಹಲಸಿನ ಹಣ್ಣನ್ನು ರುಬ್ಬಿಟ್ಕೊಳ್ತೀನಿ. ನೋಡಿ, ಹಲಸಿನ ಹಣ್ಣನ್ನು ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಈ ಮುಂದಿನ ಪ್ರೊಸೀಜರ್ನ ನಾನು ಮತ್ತೆ ಬಂದಮೇಲೆ ತೋರಿಸ್ತೀನಿ. ಯಾಕೆಂದರೆ ನಾವೆಲ್ಲ ಮಾಡೋದು ಅಳತೆ ಪ್ರಕಾರ ಆಗಿರುತ್ತೆ. ಅವರು ಕೈ ಅಂದಾಜು ಮತ್ತು ಕಣ್ಣು ಅಂದಾಜಲ್ಲೇ ಹಾಕ್ತಾರಲ್ವ. ನಮ್ಮ ಅತ್ತೆ ಇದ್ದರೆ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಅವರಿದ್ದರೆ ಅವರೇ ಮಾಡ್ತಾರೆ. ನೀವು ನಿನ್ನೆ ನಾನು ಸೊಳ್ಳೆ ಉಂಡ್ಲೆ ವೀಡಿಯೋ ಹಾಕಿದ್ದೀನಿ, ಅದನ್ನು ನೀವು ನೋಡಿರ್ಬೋದು. ಅವರೆಲ್ಲ ಕಣ್ಣು ಅಂದಾಜಿನ ಅಳತೆಲ್ಲ ಹಾಕ್ತಾರೆ. ಈಗ ಅವ್ರು ಬಂದ ಮೇಲೆ ನಾನು ಮುಂದಿನ ವೀಡಿಯೋನ ತೋರಿಸ್ತೀನಿ, ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಇದು ನೋಡಿ ಫ್ರೆಂಡ್ಸ್, ಕಡುಬಿನ ದಳ್ಳೆ ಅಂತಲೇ ಇರುತ್ತೆ ಮಲೆನಾಡಲ್ಲಿ. ಸುಮಾರು ಎಲ್ಲರ ಮನೆಯಲ್ಲೂ ಇರುತ್ತೆ. ಇದು ಸಣ್ಣದು ದೊಡ್ಡದು ಬೇರೆ ಬೇರೆ ಥರದ್ದಿರುತ್ತೆ. ಹೆಚ್ಚಾಗಿ ಇದು ಅಲ್ಯೂಮಿನಿಯಮ್ದಾಗಿರುತ್ತೆ. ನೋಡಿ, ಅದಕ್ಕೂ ಮುಚ್ಚಲು. ಇದನ್ನು ನಾವು ಹೆಚ್ಚಾಗಿ ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀವಿ. ಯಾಕೆಂದರೆ ಇದು ಸಿಲಿಂಡ್ರು ಅಥವಾ ಗ್ಯಾಸ್ನ ಮೇಲೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಇದರಲ್ಲಿ ಮಾಡಿದ್ರೆ ಮಾತ್ರ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಬೆಂದು ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ನಾವು ಹೆಚ್ಚಾಗಿ ಇದರೊಳಗೆ ಮಾಡೋದು ಜಾಸ್ತಿ ಇದನ್ನು. ನೋಡಿ, ಕಡುಬಿನ ದಳ್ಳೆಗೆ ಇಲ್ಲಿ ಒಂದು ಸ್ಟೆಪ್ ಇರುತ್ತೆ. ಈ ಸ್ಟೆಪ್ವರೆಗೆ ನೀರು ಹಾಕಬೇಕು. ನೀರು ಹಾಕಿದ್ದೀನಿ ನೋಡಿ ನಾನು. ನೋಡಿ ಕಾಣಿಸ್ತಾ ಇದೆ. ಆ ಸ್ಟೆಪ್ವರೆಗೆ ನೀರು ಹಾಕಬೇಕು. ಆಮೇಲೆ ಈ ಥರ ಒಂದು ಪ್ಲೇಟ್ ಇರುತ್ತೆ, ಅದನ್ನು ಹೀಗೆ ಇಟ್ಕೊಂಡು ಇದರಲ್ಲಿ ನಾವು ಆ ಮಿಶ್ರಣನ ಒಂದು ಪಾತ್ರೆಯಲ್ಲಿ ಹಾಕಿ ಹೋಯ್ತೀವಿ. ನಿಮ್ಗೆ ಅದನ್ನ ಆಮೇಲೆ ತೋರಿಸ್ತೀನಿ. ಇದು ಕಡುಬಿನ ದಳ್ಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಈ ಒಲೆ ಮಸಿ ಹತ್ತಿ ಮತ್ತು ನಾವು ತಿಕ್ಕಲಿಕ್ಕೆ ಕಷ್ಟ ಆಗಬಾರ್ದು ಅಂತ ನಾವು ಮಣ್ಣನ್ನು ಹಚ್ಕೊಳ್ತೀವಿ. ನೋಡಿ, ಮಣ್ಣು ಮತ್ತು ನೀರು ಮಿಕ್ಸ್ ಮಾಡಿ ಹಚ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಂಕಿ ಕತ್ತಾ ಇದೆ. ಇದರಲ್ಲಿ ನೀರು ಗೊಡಗುಟ್ಟ ಮೇಲೆ ನಾವು ಆ ಮಿಶ್ರಣನ ಇಡಬೇಕು, ಚೆನ್ನಾಗಾಗುತ್ತೆ. ಇದರಲ್ಲಿ ಇಡ್ಲಿ, ಕಡುಬು ಮತ್ತು ಗೋವೆಕಾಯಿ ಕಡುಬು, ಆಮೇಲೆ ಬಾಳೆಹಣ್ಣು, ಶಾವಿಗೆದು ಹಿಟ್ಟು ಎಲ್ಲನೂ ನಾವು ಇದರಲ್ಲೇ ಬೇಯಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸರಿ ಆಗ್ತದೆ. ಇರ್ತಿತ್ತು ಅಷ್ಟು ಬೇಕು ಅಕ್ಕಿ ಕಡಿ ಚೂರು ಬೇಕಲ್ಲ, ಬೇಕಾದ್ರೆ ಸರಿ ಕಲಶನ ನೋಡ್ಕಿ. ಅಕ್ಕಿ ಕಡೆ ಹೆಚ್ಚಾಗ್ತಾನೆ ಕಂದ್ರೆ ಹೆಚ್ಚಾಗ್ತದೆ. ದಪ್ಪಗಿದ್ದಾನೆ ಗುಳ, ಬೆಲ್ಲ ಕತ್ತೆ ಹೋಗ್ಬಿಟ್ಟು. ಆದರೂ ಸುಮಾರೇ ಆಯ್ತು ನೀನು, ಆದರೂ ರಾಶಿನೇ ಆಯ್ತು. ಕಡುಬು ಇಲ್ಲಿ ತಮ್ಮ ಇದ್ಮೇಲೆ ರೊಳ್ಳು ಒಂಚೂರು ತಿನ್ಕತ್ತ, ಆದರೂ ಆ ಬೆಲ್ಲ ಕತ್ತಿ ಸುಮಾರು ಆಯ್ತು. ರಾಮ ಒಂಚೂರು ಕೊಡ್ತೇನೆ. ರಾಮನ್ ಕೊಟ್ಟರು ಹಾಕು. ಹಿಂಗೆ ಹಾಕಲ ಸ್ವರ್ಗವ. ಸಾಕು. ಸಾಕು. ಅಕ್ಕಿ ಕಡಿ ಹೆಚ್ಚು.
ಹುಷಾರಿ. ನಾ ಬೇಕಾದ್ರೆ ಮುಟ್ಲು ಹಾಕ್ತೀನಿ, ಕರಡು ಕೊಡಿ. ಹಾಂ, ಮುಟ್ಲು ಹಾಕ್ತೀನಿ, ಬೇಕಾದ್ರೆ ಕರಡು. ಇನ್ನು ಚೂರು ಹಾಕಿ ಬಿಡ್ತಾರೆ. ಬೇಕಾ ಬೆಲ್ಲ? ಸಾಕು. ಹೆಚ್ಚಿ ಬರುತ್ತಲ್ಲ. ಅಕ್ಕಿ ಕಡಿ ಸರಿ ಇದೆ. ಆ ಸಣ್ಣ ಕಡಿಯನ್ನು ಮಾಡೇ ಸಾಚ್ಕೊಂಡಿ, ದೊಡ್ಡ ಕಡಿ ಹಾಕೊಳ್ಳಿ ಕಾಚ ಹೋಗ್ತಾ ಇರಲ್ಲ. ಕಡಿಗೆ ಹೋಯ್ಯದ ಈಗ ನೀರೇನು ಕಾದಿಲ್ಲ, ಅವನಿಗೆ ಅಲ್ಲೇ ತೇಕಪ್ಪದಿ ಸರಿ ಆಗ್ತಾನೆ. ಸರಿ ಆಗ್ತದೆ. ಕಡಿಗೆ ಒಂದು ಹಾಕೋ. ಹಾಕ್ತೆ ಬಿಡಬೇಕು. ಸಾಕು ಹಾಂ, ಸಾಕು, ಕಡೆ ಬೇಯ್ತೀನಿ. ಹಾಂ, ಬೇಯತ್ತು ಹೋಗು ಸಾಕು ಅಂತ. ಸಣ್ಣ ಸಣ್ಣ ಕಡಿಯೋದಕ್ಕೆ ಏನೇ ಬೇಯಿದರೂ ಇರುತ್ತೆ. ಅದು ದೊಡ್ಡ ಕಡಿ ಯಾವುದೇ ಸರಿ ಇತ್ತು. ಅದು ಬಾಣಿಸ. ನೋಡಿ ಎಲ್ಲ ಬೆಂಕಿ ತಗೊಂಡು ಜನಕ ತಪ್ಪ ಇದಂತು. ಹಿಂಗೆ ಹಾಂಗೆ ನೋಡಿಡ ಮತ್ತೆ ಅಡುಗಿಂದು ಹಿಂಗೆ ತೆಕ್ಕೊಂಡು ಹಿಂಗೆ ಮುಟ್ಟು ನೋಡು ನನ್ನ ಕೈ ಚೂರಿದಕ್ಕೆ ಬೇಕಾಗ್ತದೆ ನೀ ಬಳಿಕ ಅಂತ. ಹಾಗಾದ್ರೆ ಸಿಂಗೆ ಸಾಕಾದಿರೇನೆ. ಶೀ ಸಾಕನ ಇನ್ನು ನುಡ್ಡು ಬೇಯವು ಒಂಚೂರು ಬೇಯ. ಅದು ದೊಡ್ಡ ಕಡಿ ಆಗೋದೇನೆ. ಗರಡಿಗಿಂತ ಹಂಗೆ ಆಯ್ಕೊಲ್ದ ಗಿಡ ನೀರು ಬೇಕಾ ಬದಿಗೆ ಹಾಕಿಡವ ನೀರಿಗೆ ಒಂಚಿಗೆ ತರ ಇಲ್ಲ ಒಂದು ಹೊಂಡೊಂಚಿ ಹಾಕ್ಬೋದು. ನೀರು ಸುಮಾರು ಇತ್ತಿತ್ತಪ್ಪ. ಒಂಚೂರು ಬೇಯವೇ